ನಾವೆಲ್ಲರೂ ಸಿನಿಮಾ ಮಾಡೋದು ಜನ ಬಂದು ಥಿಯೇಟ್ರಲ್ಲಿ ಕೂತು ಸಿನಿಮಾ ನೋಡ್ಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ. ಸೊ ಎಲ್ಲೋ ಅವರಿಗೆ ನಾವು ತಲುಪಲಿಲ್ಲ, ನಮ್ಮ ಸಿನಿಮಾ ಬಗ್ಗೆ ಅವರಿಗಿನ್ನೂ ಅಷ್ಟು ಮಾಹಿತಿ ಸಿಗಲಿಲ್ಲ ಅನ್ನುವಂಥದ್ದು ನಮ್ಮ ತಂಡದಲ್ಲಿ ಒಂದು ಎಲ್ಲರಿಗೂ ಒಂದು ಅಭಿಪ್ರಾಯ ಬಂದು ಎಲ್ಲರೂ ಕೂತು ಮಾತಾಡಿ ಒಂದು ನಿರ್ಧಾರಕ್ಕೆ ಬರ್ತೀವಿ, ಇಲ್ಲ ಈಗ ಬರೋದು ಬೇಡ, ಮುಂದೆ ಒಂದು ಒಳ್ಳೆ ಡೇಟ್ ನೋಡ್ಕೊಂಡು ಬರೋಣ ಅಂತ. ಸೊ ಅದಕ್ಕೆ ನಮ್ಮ ನಿರ್ಮಾಪಕರು ಹಾಗೆ ನನ್ನ ಇಡೀ ಚಿತ್ರತಂಡ, ನನ್ನ ಟೆಕ್ನಿಷಿಯನ್ಸ್ ಎಲ್ಲರೂ ಒಪ್ಕೋತಾರೆ. ಸೊ ಅದಾದ ನಂತರ ಈಗ ಎಲ್ಲವೂ ಕೂಡಿ ಬಂದು ಈ ಫೆಬ್ರವರಿ 20ಕ್ಕೆ ನಾವು ಸಿನಿಮಾವನ್ನು ರಿಲೀಸ್ ಮಾಡೋಣ ಅಂತ ನಿರ್ಧರಿಸಿ ಇದೊಂದು ಪ್ರೆಸ್ ಮೀಟ್ನ ಇವತ್ತು ಕರೆದಿದ್ದೀವಿ. ನೀವು ಬಂದಿರೋದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್. ಸೊ ನಾವೇನೋ ಅವತ್ತು ಪುಷ್ ಮಾಡಿದ್ವಿ ಡೇಟ್ನ, ಈಗ ನಾವು ನಿಮ್ಮ ಹತ್ರ ಕೇಳ್ಕೊತಾ ಇದ್ವಿ, ದಯವಿಟ್ಟು ನಮ್ಮನ್ನು ನೀವು ಜನರ ಹತ್ರ ಆದಷ್ಟು ಪುಷ್ ಮಾಡಿಸಿ, ನಿಮ್ಮ ಸಹಾಯ ತುಂಬ ಅಗತ್ಯ ನಮಗೆ. ಸೊ ಡಿಸ್ಟ್ರಿಬ್ಯೂಷನ್ ಬಂದು KVN ಪ್ರೊಡಕ್ಷನ್ ಅವ್ರು ಮಾಡ್ತಾ ಇದ್ದಾರೆ. ಮಾರ್ನಮಿ ಒಂದು ಒಳ್ಳೆಯ ಕಥೆ ಸರ್. ಮೊದಲನೇದಾಗಿ ಒಂದಿಷ್ಟು ವಿಷಯಗಳಿದೆ, ಅಂದರೆ ಹುಲಿ ವೇಷದ ಹಿನ್ನೆಲೆ ಆಗಿರ್ಬೋದು, ಅಥವಾ ಕರಾವಳಿ ಭಾಗದಲ್ಲಿ ನಡೆಯುವಂತಹ ಒಂದು ಒಳ್ಳೆಯ ಪ್ರೇಮ ಕಥೆ. ಸೊ ಅಲ್ಲಿ ಎಲ್ಲವೂ ಇದೆ, ಅಂದರೆ ಆ್ಯಕ್ಷನ್ ಇದೆ, ರೊಮ್ಯಾನ್ಸ್ ಇದೆ, ಎಮೋಷನ್ಸ್ ಇದೆ, ಕಾಮಿಡಿ ಇದೆ, ಎಲ್ಲವೂ ಇದೆ. ಜೊತೆಗೆ ಕೊನೆಯಲ್ಲಿ ಸಿನಿಮಾ ನೋಡಿ ಕೊನೆಗೆ ಹೋಗ್ಬೇಕಾದ್ರೆ ಸಂಬಂಧಗಳ ಬೆಲೆ, ಒಂದು ರಿಲೇಶನ್ಶಿಪ್ನ ವ್ಯಾಲ್ಯೂಸ್ ಏನು ಅನ್ನೋದು ಸಿನಿಮಾದಲ್ಲಿ ಗೊತ್ತಾಗುತ್ತೆ ಸರ್. ಅಂದ್ರೆ ಹರ್ಟ್ ಆಗುವಂತಹ ಅಂಶಗಳು ಖಂಡಿತ ಯಾವುದೂ ಇಲ್ಲ. ಈ ಕಥೆ ಯಾಕೆ ಕರಾವಳಿಗೆ ನಾವು ಆಯ್ಕೆ ಮಾಡ್ಕೊಂಡಿವಿ ಅಂದ್ರೆ, ಇದರಲ್ಲಿ ಹುಲಿವೇಷ ಬರುವಂತದ್ದು. ಮಾರ್ನಮಿ ಅಂದ್ರೆ ದಸರಾ, ಮಂಗಳೂರಿನ ದಸರಾ ಅಂತ. ಸೊ ಹುಲಿವೇಷ ಈ ಚಿತ್ರದಲ್ಲಿ ತುಂಬಾ ಒಂದು ಪಾತ್ರ, ಅದರ ಪಾತ್ರ ಕೂಡ ಒಂದು ಇಂಪಾರ್ಟೆನ್ಸ್ ಇದೆ. ಸೊ ಅದಕ್ಕೆ ಕರಾವಳಿ ಭಾಗವನ್ನೇ ನಾವು ಚೂಸ್ ಮಾಡ್ಕೊಂಡ್ವಿ. ಅದನ್ನ ಬಿಟ್ಟು ಸಿನಿಮಾದ ಕಥೆಯಲ್ಲಿ ಏನಿದೆ ಅದು ಖಂಡಿತ ಎಲ್ಲರಿಗೂ ಕನೆಕ್ಟ್ ಆಗುವಂಥದ್ದು, ಅಂದ್ರೆ ಕೇವಲ ಕರಾವಳಿ ಭಾಗಕ್ಕೆ ಮಾತ್ರ ಕನೆಕ್ಟ್ ಆಗ್ಬೇಕು ಅಂತಿಲ್ಲ. ಸೊ ಅದರಲ್ಲಿ ಚೇತು ಆಗ್ಲಿ ಅಥವಾ ನಮ್ಮ ದೀಕ್ಷಾ ಅವರ ಪಾತ್ರ ಆಗ್ಲಿ, ಖಂಡಿತ ಕರ್ನಾಟಕದ ಯಾವ ಭಾಗದವರಿಗೂ ಕೂಡ ಅವರು ಈ ಎರಡು ಕ್ಯಾರೆಕ್ಟರ್ಗಳನ್ನ ಓಕೆ ಇದನ್ನ ಎಲ್ಲೋ ನೋಡಿದ್ದೀನಲ್ಲ ನಾನು ಅನ್ನುವಂತ ಒಂದು ಭಾವನೆ ಅವ್ರಿಗೆ ಬರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸರ್. ಇದೇ ಫಸ್ಟ್ ಸ್ಟೆಪ್ ಸರ್, ಮೊದಲ ಮೆಟ್ಲು. ಸೊ ತುಂಬಾ ಇಂಪಾರ್ಟೆಂಟ್, ಅಂದ್ರೆ ತುಂಬಾ ವರ್ಷಗಳ ಒಂದು ಕನಸು, ಒಂದಿಷ್ಟು ಕೆಲಸ ಬೇರೆ ಕಡೆಯಲ್ಲಿ ಮಾಡಿಕೊಂಡು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಅಥವಾ ಕ್ರೂ ಅಲ್ಲಿ ಒಂದಿಷ್ಟು ಕೆಲಸಗಳನ್ನ ಮಾಡಿಕೊಂಡು ಕಲ್ತ್ಕೊಂಡು ಇವಾಗ ಒಂದು ಕನಸು ಹೊತ್ತು ಅದನ್ನ ಡೈರೆಕ್ಷನ್, ಅಂದ್ರೆ ನಮ್ಮ ಕೆಲಸವನ್ನು ನಾವು ಪೂರೈಸಿ ಅದನ್ನ ರೆಡಿ ಮಾಡಿಟ್ಟಿದ್ದೀವಿ. ಸೊ ಇದನ್ನ ಜನರ ಎದುರಿಗೆ ತರ್ತಾ ಇದ್ದೀವಿ. ಸೊ ಜನರು ಇದನ್ನ ನೋಡಿ ಹೇಗೆ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಅನ್ನೋದಕ್ಕೆ ನಾನು ಕೂಡ ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದೀನಿ ಸರ್. ಎರಡು ಶೇಡ್ ಅಂತ ಏನು ಹೇಳಿದ್ರೆ, ಅದೇ ಕಥೆನ ನಾವು ತೋರಿಸಿದ ಹಾಗೆ ಒಂದು ಹಸು ಹುಲಿಯಾದ ಕತೆ ಅಂತ ಒಂದು ತೋರಿಸ್ತೀವಿ. ಮ್ಯಾನೇಜ್ ಮಾಡೋದಕ್ಕೇನಿಲ್ಲ, ಕಥೆಯಲ್ಲಿ ಆ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ನೀಟಾಗಿ ನಂಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ನಂಗೆ ಆಕ್ಟ್ ಮಾಡೋದಕ್ಕೆ ತುಂಬಾ ಅನುಕೂಲ ಆಯಿತು, ಅಂದ್ರೆ ಈಸಿ ಆಯ್ತು. ಅದು ಎರಡು ಶೇಡ್ ಕೂಡ, ಅಂದ್ರೆ ಶೇಡ್ ಇಲ್ಲ ಅದು ಆಕ್ಚುಲಿ ಮೂವ್ಮೆಂಟ್ಗೆ ಆ ಸಿಚುವೇಶನ್ ತಕ್ಕಂಗೆ ಮನುಷ್ಯ ಚೇಂಜ್ ಆಗ್ತಾನೆ. ಯಾವುದೇ ಮನುಷ್ಯ ಕೂಡ ಸಿಂಪಲ್ ಆಗಿರ್ತಾನೆ, ಅವನು ಎಕ್ಸ್ಟ್ರೀಮ್ ಲೆವೆಲ್ ಹೋದಾಗ ಅಥವಾ ತನ್ನವ್ರಿಗೆ ಏನೋ ಒಂದು ಆಘಾತ ಆದಾಗ ಅವನು ಬೇರೆ ಫೇಸ್ ರಿವೀಲ್ ಆಗುತ್ತೆ. ಆ ಥರದಲ್ಲಿ ಒಂದು ಕಂಡಿರೋಂಥ ಒಂದು ಮುಖ ಅದು. ಸೊ ಅದರಲ್ಲಿ ಬೇರೆ ಬೇರೆ ಫೇಸ್ಗಳೇನಿಲ್ಲ, ಅದು ಆ ಸಿಚುವೇಶನ್ ತಕ್ಕಂಗೆ ನಾವು ಚೇಂಜ್ ಆಗೋದು ಅಷ್ಟೇ. ಅದೇನು ಕಷ್ಟ ಅಂತ ಅನಿಸಿಲ್ಲ ಸರ್ ನನಗೆ. ಕತೆ ಗೊತ್ತಿರೋದ್ರಿಂದ, ಆ ಪಾತ್ರ ಗೊತ್ತಿರೋದ್ರಿಂದ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕಾಣಿಸುವಂತಹ ಒಂದು ಏನ್ ಹೇಳ್ತಾರೆ, ಅದು ಸಿಚುವೇಶನ್ ತಕ್ಕಂಗೆ ಅದಕ್ಕೆ ರಿಯಾಕ್ಟ್ ಮಾಡುವಂತ ಒಂದು ಇದು ಅಷ್ಟೇ. ಅದು ಹುಲಿ ವೇಷಕ್ಕೆ ತುಂಬಾ ತಯಾರಿ ಬರುತ್ತೆ ಸರ್, ಯಾಕಂದ್ರೆ ಅದು ನಮ್ಮ ಒಂದು ಇದಲ್ಲ, ಕಲ್ಚರ್ ಅಲ್ಲ, ಅದು ಹೊಸದಾಗಿ ಕಲ್ತು ಮಾಡಿರೋದ್ರಿಂದ. ಆ್ಯಂಡ್ ಯಾರಿಗೂ ಅನಿಸ್ಬಾರ್ದು ಇವನು ಕಲ್ತು ಮಾಡ್ದ ಅಥವಾ ಇಲ್ಲಿಯವನಲ್ಲ ಅನ್ನೋ ಭಾವನೆ ಬರಬಾರ್ದು ಯಾರು ಕೂಡ ಸಿನಿಮಾ ಮಾಡಿದಾಗ. ಅದು ಒಂದಾದ್ಮೇಲೆ ಭಾಷೆ ಸರ್, ಭಾಷೆ ಮಂಗಳೂರು ಭಾಷೆ, ಅದೊಂದು ಅಕ್ಸೆಂಟ್ ಇರುತ್ತೆ, ಅದನ್ನ ಹಿಡಿಬೇಕಾಗತ್ತೆ ನಾವು. ದಾವಣಗೆರೆ ಸರ್, ಹಾಂ, ಅದಕ್ಕೂ ಟ್ರೈನಿಂಗ್ ಇತ್ತು ಸರ್ ನಮಗೆ. ಒಂದಿಷ್ಟು ತಿಂಗಳು ನಾನು ಅಲ್ಲೇ ಕೂತ್ಕೊಂಡು ಇವ್ರೊಟ್ಟಿಗೆ, ನನಗೆ ಚೈತ್ರ ಅವ್ರಿಗೆಲ್ಲರೂ ಕೂಡ ನಮಗೆ ವರ್ಕ್ಶಾಪ್ ಇತ್ತು. ವರ್ಕ್ಶಾಪಲ್ಲೆಲ್ಲ ನಮಗೆ ಅದನ್ನ ಹೇಳ್ಕೊಟ್ರು, ಆ ಸ್ಲ್ಯಾಂಗು ಲೋಕಲ್ ಓಡಾಡಿದ್ವಿ. ಒಂದಿಷ್ಟು ತಿಂಗಳು ಅಲ್ಲೇ ಇದ್ವಿ, ಮಂಗಳೂರಲ್ಲಿ ಇದ್ವಿ, ಅಲ್ಲೆಲ್ಲ ತಿಳ್ಕೊಂಡು ಆಮೇಲೆ ಬಂದಿತ್ತು. ಹೌದು ಸರ್, ನಮ್ದು
ಅದೇ ಸಡನ್ ಕೇಳಿದಾಗ ಮಂಗಳೂರು ಭಾಷೆ ಎಲ್ಲ ಒಂಚೂರು ಯೋಚನೆ ಮಾಡ್ಬೇಕಾಗತ್ತೆ. ಎಂತ ಮಾರ್ರೆ ಊಟ ಆಯ್ತಾ, ಇದು ಹೇಳ್ಬೋದಷ್ಟೇ, ಸಿಂಪಲ್ ಆಗಿ ಹೇಳ್ಬೋದಾದ್ರೆ ಇದು ಹೇಳ್ಬೋದಷ್ಟೇ. ಯಾಕಂದ್ರೆ ಸಿನಿಮಾದಲ್ಲಿ ಅಂದ್ರೆ ಸ್ಕ್ರಿಪ್ಟ್ ಇರುತ್ತೆ, ನಾವೆಲ್ಲ ಬೈಹ್ಯಾಟ್ ಮಾಡಿರ್ತೀವಿ, ಸೊ ಅಲ್ಲಿ ಈಸಿಯಾಗಿ ಬರುತ್ತೆ. ಇಲ್ಲಿ ಈ ತರ ಕೇಳಿದ್ರೆ ಒಂಚೂರು ಕಷ್ಟ ಆಗುತ್ತೆ ಅಷ್ಟೇ. ಮಂಗಳೂರ ಹುಟ್ಟಿ ಬೆಳೆದವ್ರಿಗೆ ಆ ಭಾಷೆ ಅಲ್ಲದೆ ಇದ್ರು ಆ ಭಾಷೆ ಇಡೀ ಬಾಡಿಯಲ್ಲಿ ಕಾಣುತ್ತೆ, ಕಂಪ್ಲೀಟ್ ಆಟಿಟ್ಯೂಡ್ ಅದು. ಸೊ ಅದನ್ನ ಕಲಿಯೋದು ಒಂದು ಟಾಸ್ಕ್. ಅವ್ರು ಹೆಂಗ್ ನಡೀತಾರೆ, ಹೆಂಗ್ ಓಡಾಡ್ತಾರೆ, ಒಂದು ಪದನ ಬಳಸ್ಬೇಕಾದ್ರೆ ಎಂಟೈರ್ ಬಾಡಿ ಹೆಂಗ್ ರಿಯಾಕ್ಟ್ ಮಾಡ್ತಿರುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ಅವ್ರಿಗೆ ವರ್ಕ್ಶಾಪ್ ಅಷ್ಟು ದೀರ್ಘಕಾಲವಾಗಿ ಮಾಡಿಸಿದ್ರು. ಸೊ ಅದೊಂದು ಚಾಲೆಂಜಿಂಗ್ ಖಂಡಿತ ಇಬ್ಬರಿಗೂ. ಇವರು ಮೇಡಮ್ ಇದ್ರು, ಬಟ್ ಅವರು ತುಂಬಾನೇ ಎಕ್ಸರ್ಸೈಸ್ ಮಾಡಿದ್ದಾರೆ. ನಾನು ಮಾಡಿದೆ. ಎಸ್ ಸರ್, ಅಂದ್ರೆ ನಮ್ಮ ಇಡೀ ಸೆಟ್ ಅಲ್ಲಿ ಎಕ್ಸ್ಪೆನ್ಸಿವ್ ಆರ್ಟಿಸ್ಟ್ ಅಂದ್ರೆ ಅದೇ ನಾಯಿನೇ. ಅದನ್ನ ಈ ಬೆಂಗಳೂರಿಂದ ಕರೆಸಿದ್ವಿ. ಮಂಗಳೂರು ಶೆಕೆಗೆ ಅದಕ್ಕೆ ಅಲ್ಲಿ ಇರಕ್ಕಾಗ್ತಿಲ್ಲ. ಅಲ್ಲಿ ಅದು ಅಗ್ರೆಸಿವ್ ಆಗಬೇಕು, ಅದು ಬೊಗಳ್ಬೇಕು ಜೋರಾಗಿ. ಬೊಗಳ್ತಾ ಇಲ್ಲ, ಅದು ಬಾಲ ಮುದ್ಕೊಂಡು ಕೂರ್ತಾ ಇದೆ ಹಂಗೆ. ನಾವು ಅಂದ್ರೆ 3 days ಅಂತ ತಗೊಂಡ್ವಿ ಅದನ್ನ. ಬೊಗಳ್ಬೇಕು, ಅದು ಬೊಗಳ್ತಾ ಇಲ್ಲ, ಹಿಂಗೆ ಕೂತ್ಕೊಂತಾ ಇದೆ, ಅದನ್ನು ತಿನ್ಬೇಕು, ತಿಂತಾ ಇಲ್ಲ. ಲಾಸ್ಟಿಗೆ ಈಗ ಡೇ ಬೈ ಡೇ ಅದು ದುಡ್ಡು ಹೋಗ್ತಾ ಇದೆ. ಅದಕ್ಕೆಲ್ಲ AC ರೂಮು ಅದೆಲ್ಲ ಮಾಡ್ತಾ ಇದೀವಿ, ಏನು ವರ್ಕ್ ಆಗ್ತಾ ಇಲ್ಲ. ಕಡೆಗೆ ಏನ್ ಮಾಡಿದ್ವಿ, ಅದು ನಾಯಿ ಎಲ್ಲಿದೆ, ಕ್ಯಾಮ್ರಾ ಇಲ್ಲಿದೆ, ಡೈರೆಕ್ಟರ್ ಪ್ರೊಡ್ಯೂಸರ್ ಪಕ್ಕ ಕೂತ್ಕೊಂಡು ಹೇ ಸ್ಟಾರ್ಟ್ ಮಾಡಿದ್ರು. ನಾಯಿ ತರ ಇವ್ರು ಬೊಗಳ್ತಾ ಇದ್ದಾರೆ ಇಬ್ರು ಕೂತ್ಕೊಂಡು. ಅದನ್ನ ನೋಡಿ ಅದು ಸ್ವಲ್ಪ ಅಗ್ರೆಸಿವ್ ಆಗ್ಬಿಟ್ಟು ಅದು ಬೋಳ ಸ್ಟಾರ್ಟ್ ಆಯ್ತು. ಹಂಗೆ ಟೇಕ್ ತೊಗೊಂಡಿದ್ದೆ. ಅಷ್ಟೆಲ್ಲ ಸಾಹಸ ಇವ್ರಿಬ್ರು ಮಾಡ್ತಾರೆ ಆಕ್ಚುಲಿ. ಎಸ್ ಋತ್ವಿಕ್ ಸರ್, ಇಲ್ಲಿ ಸರ್ ಒಬ್ಬ ಸ್ಟಾರ್ ನಟ ಒಂದು ಚಿತ್ರತಂಡಕ್ಕೆ ಬೆಂಬಲವಾಗಿ ನಿಲ್ಲೋದು ತುಂಬಾ ದೊಡ್ಡ ವಿಷಯ, ಒಂದು ಗುಡ್ ಸೈನ್ ಅಂತ ಹೇಳ್ಬೋದು. ಸುದೀಪ್ ಸರ್ ವಾಯ್ಸ್ ಕೊಟ್ಟಿದ್ದಾರೆ, ಅವ್ರ ಇನ್ವಾಲ್ವ್ಮೆಂಟ್ ಬಗ್ಗೆ ಆಸ್ ಅನ್ ಆಕ್ಟರ್ ಆಗಿ ಏನಾದ್ರು ಹೇಳ್ತೀರಾ? ಟ್ರೇಲರ್ ಲಾಂಚ್ ಇದ್ರ ಬಗ್ಗೆ ತುಂಬಾ ಮಾತಾಡಿದ್ವಿ, ಅಂಡ್ ಇವಾಗಲೂ ಹೇಳ್ತೀನಿ ಅದ್ರ ಬಗ್ಗೆ. ಎಲ್ರಿಗೂ ಗೊತ್ತಿರೋ ಹಾಗೆ ಸುದೀಪ್ ಸರ್ ಅಂದಾಗ ಹೊಸಬರಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ಎಲ್ರಿಗೂ ಗೊತ್ತು. ಅದ್ರ ಆಚೆಗೆ ಅವ್ರು ಹೇಳೋದೇನು ಅಂತಂದ್ರೆ, ಹೊಸಬರು ಅನ್ನೋದಕ್ಕಿಂತ ಸಿನಿಮಾ ಸಪೋರ್ಟ್ ಮಾಡ್ತೀನಿ ಅನ್ನೋದು ಒಂದು ಅವ್ರದೊಂದಿದು. ಅದು ನಮ್ಗೆ ಖುಷಿ ಕೊಡ್ತು. ಅಂಡ್ ನಾವು ಬ್ಲೈಂಡ್ ಆಗಿ ಹೋಗ್ಬಿಟ್ಟು ಸಪೋರ್ಟ್ ಮಾಡಿ ಅಂತ ಅವ್ರಿಗೆ ಕೇಳಿಲ್ಲ. ಫಸ್ಟ್ ಹೋಗ್ಬಿಟ್ಟು ಟ್ರೇಲರ್ ತೋರಿಸಿದ್ವಿ ಹಿಂಗಿದೆ ಅಂತ. ಅವ್ರು ತುಂಬಾ ಅಪ್ರಿಷಿಯೇಟ್ ಮಾಡಿದ್ರು. ಟ್ರೇಲರ್ ತುಂಬಾ ಸ್ಟಫ್ ಇದೆ, ಅಂದ್ರೆ ಏನೋ ಇದೆ ಅನ್ನೋದಂತ ಫೀಲ್ ಆಗ್ತಾ ಇದೆ, ನೀಟಾಗಿ ಪುಷ್ ಮಾಡಿ ಸಿನಿಮಾ ನಿಂತ್ಕೊಳ್ಳುತ್ತೆ ಅಂತ ಹೇಳಿ ಪುಷ್ ಮಾಡಿದ್ರು. ಆ ಕಾರಣಕ್ಕೋಸ್ಕರ ಅವ್ರು ಬಂದು ನಮಗೆ ಸಪೋರ್ಟ್ ಮಾಡಿದ್ರು. ಅದು ತುಂಬಾ ಖುಷಿ ಇದೆ ಸರ್ ನಮ್ಗೆ. ಅಂಡ್ ಅದು ತುಂಬಾ ಅಂದ್ರೆ ನಾವೇ ಅನ್ಕೊಂಡು ಅದಕ್ಕಿಂತ ಜಾಸ್ತಿ ರೀಚ್ ಆದ್ವಿ. ಸುದೀಪ್ ಸರ್ ಬಂದು ಅದನ್ನ ಲಾಂಚ್ ಮಾಡಿದ್ದಕ್ಕೆ ಒಂದೊಳ್ಳೆ ಲಾಂಚ್ ಸಿಕ್ತು ನಮ್ಗೆ ಅದರಿಂದ. ಹಾಯ್ ಸರ್. ಎಸ್ ಸರ್. ಸರ್, ಈಗ ನೀವು ಸೀರಿಯಲ್ ಇಂದ ಬಂದಿದ್ದು, ಸಿನಿಮಾ ಸೀರಿಯಲ್ ಅಂದ್ರೆ ಡೈಲಿ ಕನೆಕ್ಟ್ ಆಗ್ತಿರ್ತೀರಾ, ಏನು ಟಿವಿ ಮೂಲಕ. ಸಿನಿಮಾ ಅಂತ ಬಂದಾಗ ತುಂಬ ಚೇಂಜಸ್ ಆಗುತ್ತೆ. ಸೊ ಸಿನಿಮಾ ಬರಬೇಕಾದ ನಿಮ್ಮ ತಯಾರಿಗಳು ಹೇಗಿತ್ತು? ಒಂದು ಎರಡನೇದು, ಇವತ್ತಿನ ಫೀಲ್ಡ್ ಅಲ್ಲಿ ಸಿನಿಮಾನ ತಲುಪಿಸೋದು ತುಂಬಾ ಕಷ್ಟ ಇದೆ. ಏನೇ ಕಂಟೆಂಟ್ ಚೆನ್ನಾಗಿದ್ರು ಕೂಡ ಜನ ನೀವೇ ನೋಡ್ತಾ ಇರೋ ಥಿಯೇಟ್ರಿಗೆ ಬರ್ತಾ ಇಲ್ಲ. ಸೊ ಆ ವಿಚಾರದಲ್ಲಿ ಏನೆಲ್ಲ ಪ್ಲಾನ್ಸ್ ಇದೆ ನಮ್ದು? ಮೊದಲನೇ ಪ್ರಶ್ನೆ ಉತ್ತರ ಅಂದ್ರೆ ಅದೇ ಸೀರಿಯಲ್ ಇಂದ ಸಿನಿಮಾ ಬಂದಿರೋದಲ್ವಾ. ಅಂದ್ರೆ ಎಲ್ಲ ಕಲಾವಿದರಿಗೆ ಇರುತ್ತೆ ಸರ್ ಅದು. ಸೀರಿಯಲ್ ಆಕ್ಟರ್ಗಳಿಗೆ ದೊಡ್ಡ ಸೂಪರ್ ಬರಬೇಕು, ನಿಂತ್ಕೋಬೇಕು ಅಂತ ಆಸೆ ಇರುತ್ತೆ. ಅದ್ರಲ್ಲಿ ನಾನು ಒಬ್ಬ ಇದ್ದೆ. ಸೊ ದೇವ್ರ ದಯೆಯಿಂದ ಇದೆಲ್ಲ ಒಂದು ಒಳ್ಳೆ ಟೀಮ್ ಸಿಕ್ಕು, ನನಗೆ ನೀಟಾಗಿ ದೊಡ್ಡ ಪರದೆ ಮೇಲೆ ಬರೋದಕ್ಕೆ ಅವಕಾಶ ಸಿಕ್ತು. ಅದು ತಯಾರಿ ಅಂದ್ರೆ ಇವ್ರ ಜೊತೆಗೆ ಈಗ ಮಂಗಳೂರು ಸ್ಲ್ಯಾಂಗ್ ಆಗಿರ್ಬೋದು, ಅದೆಲ್ಲ ಮಾಡ್ಕೊಂಡ್ವಿ. ಅದೆಲ್ಲ ಒಂದು ಪ್ರಾಸೆಸ್, ಒಂದು 3 years ಆಯ್ತಾ, 3 years ಪ್ರಾಸೆಸ್ ಇದೆಲ್ಲ. ಇವಾಗ ನೋಡ್ತಾ ಇದ್ರಿ, ಇವಾಗ ಪಟ್ಟಂತ ಬಂದಿರೋದಲ್ಲ, 3 ವರ್ಷದ ಒಂದು ಶ್ರಮ ಇವಾಗ ಕಾಣಿಸ್ಕೊಂತಾ ಇದೆ. ಅದು ಒಂದು. ಎರಡನೇ ಪ್ರಶ್ನೆಗೆ ಉತ್ತರ, ಹೆಂಗ್ ರೀಚ್ ಮಾಡಿಸ್ತೀವಿ ಅನ್ನೋದು. ಅದೇ ಕಾರಣಕ್ಕೆ ಇವಾಗ ನಾವು ಡೇಟನ್ನ ಪುಷ್ ಮಾಡ್ತಾ ಬಂದ್ವಿ. 2 ಡೇಟ್ ಪುಷ್ ಆಗ್ಬಿಟ್ಟು ಇದು 3ನೇ ಡೇಟು. ನಾವು ಕೂತ್ ನೋಡಿದಾಗ ಈಗ ಟ್ರೈಲರ್ ಯಾರು ನೋಡಿದ್ರು ಅಂದ್ರೆ ಪ್ರಮೋಷನ್ ಅದು ಸರ್? ಎಸ್ ಸರ್, ಎಸ್ ಸರ್. ಚೇಂಜ್ ಮಾಡಿದ್ದು ಪ್ರಮೋಷನ್ ಪ್ಲಾನ್. ಪ್ರಮೋಷನ್ ಪ್ಲಾನ್ ಅಂದ್ರೆ ರೀಚ್ ಆಗಿಲ್ಲ ಅಂತ ನಮಗೆ ಅನಿಸ್ತು. ಈಗ ತುಂಬಾ ಕಡೆ ನೋಡಿದವರೆಲ್ಲ ಕಂಟೆಂಟ್ ತುಂಬಾ ಚೆನ್ನಾಗಿದೆ, ಬಟ್ ನಮ್ಮ ಸರ್ಕಲ್ ಅಲ್ಲಿ ಇತ್ತು, ಬೇರೆ ಸರ್ಕಲ್ ಇನ್ನೂ ಪರಿಚಯ ಆಗಿಲ್ಲ ಅಂತ ನಮಗೆ ಅನಿಸ್ತದೆ. ಸೊ ಇಂಥ ಒಳ್ಳೆ ಕಂಟೆಂಟ್ ಅನ್ನ ಸುಮ್ಮನೆ ರಿಲೀಸ್ ಮಾಡಬಾರ್ದು, ರೀಚ್ ಆಗೋ ತರ ಮಾಡಿ ಟೈಮ್ ತೊಗೊಂಡು ಮಾಡೋಣ ಪರವಾಗಿಲ್ಲ ಅನ್ಕೊಂಡು ಎಲ್ಲ ಕೂತ್ ಮಾತಾಡಿ ರೀಚ್ ಮಾಡಿಸ್ಬೇಕು ಅನ್ನೋ ಕಾರಣಕ್ಕೆ ಇವಾಗ ಶೆಟ್ರ್ ಹೇಳಿದ್ರು, ಟ್ರಾವೆಲಿಂಗ್ ಒಂದಿಷ್ಟು ಪ್ಲಾನ್ ಮಾಡ್ಕೊಂಡಿದ್ದೀವಿ, ಈ ತರ ವಿಭಿನ್ನವಾಗಿ ಒಂದಿಷ್ಟು ಪ್ಲಾನ್ ಮಾಡ್ಕೊಂಡಿದ್ದೀವಿ, ರೀಚ್ ಮಾಡಿಸ್ಲೇಬೇಕು ಅಂತ. ನಮ್ಮ ಕೈಲಾದಷ್ಟು ನಾವು ಮಾಡ್ತೀವಿ ಸರ್. ಮಿಕ್ಕಿದ್ದು ಜನಕ್ಕೆ ಬಿಟ್ಟಿದ್ದು ಆ್ಯಂಡ್ ದೇವ್ರಿಗೆ ಬಿಟ್ಟಿದ್ದು ಅಷ್ಟೇ, ಬೇರೆ ಏನೂ ಇಲ್ಲ ನಮ್ಮ ಕೈಲಿ. ಯಾಕಂದ್ರೆ ಒಂದೊಂದ್ಸಲ ಹೇಳ್ತಾರೆ ದೊಡ್ಡ ಸಿನಿಮಾಗಳೇ ನಿಂತ್ಕೊಂತಾ ಇಲ್ಲ, ಜನ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಬಟ್ ನಮ್ಮ ಪ್ರಯತ್ನ ನಾವು ಮಾಡಬೇಕು. ಯಾರು ಬರ್ತಾ ಇಲ್ಲ ಅಂತ ನಾವು ಪ್ರಯತ್ನ ಮಾಡೋಕ್ಕಾಗಲ್ಲ. ಪ್ರಯತ್ನ ಮಾಡೋಣ, ಮಿಕ್ಕಿದ್ದು ನೋಡೋಣ ಸರ್ ಅಷ್ಟೇ. ಎಸ್ ಸರ್, ಕರೆಕ್ಟ್. ಅದೇ ಸರ್, ಅಂದ್ರೆ ಒಂದು ಒಳ್ಳೆ ಸಿನಿಮಾ ಆಗಿದೆ ಅಂತ ಜನಕ್ಕೆ ಗೊತ್ತಾಗಬೇಕದು. ಅದೊಂದು ಕಾರಣಕ್ಕೋಸ್ಕರ ನಾವು ಪುಷ್ ಮಾಡಿದ್ದು.
ಅಟ್ಲೀಸ್ಟ್ ಗೊತ್ತಾಗಲಿ ಜನಕ್ಕೆ ಈ ಥರ ಒಂದು ಮಾರನೇ ಸಿನಿಮಾ ಬರ್ತಾ ಇದೆ. ನಮಗೆ ಕಾನ್ಫಿಡೆನ್ಸ್ ಇದೆ, ಒಂದು ಚೆನ್ನಾಗಿ ಮಾಡಿದೀವಿ ಅನ್ನೋದು ನಮ್ಗೆ ಗೊತ್ತು. ಬಟ್ ಅದನ್ನ ರೀಚ್ ಮಾಡಿಸ್ಬೇಕಲ್ಲ ಸರ್, ಜನ ಬರಬೇಕು ಅಂತ ರೀಚ್ ಮಾಡಿಸ್ಬೇಕು ನಾವು. ಎಸ್ ಸರ್, ದುರ್ಗ, ದಾವಣಗೆರೆ, ಹುಬ್ಳಿ, ಶಿವಮೊಗ್ಗ, ಹಾಸನ, ಮೈಸೂರು, ಬೆಂಗಳೂರು, ಈ ಥರ ಒಂದು ಮಂಗಳೂರು ಒಂದು ಈ ಥರ ಒಂದು ಪೂರ್ತಿ ಸರ್ಕಲ್ ಇದೆ ಸರ್. ಈಗ ಸೊ ಟ್ರಾವೆಲ್ ಸ್ಟಾರ್ಟ್ ಮಾಡ್ತೀವಿ ಈಗ ಅನ್ಕೊಂಡಿದೀವಿ ಸರ್, ನೋಡೋಣ. ಅಂದ್ರೆ ಅಲ್ಲಿ ಚೆನ್ನಾಗಿ ಖುಷಿ ಇದೆ, ಅಂದ್ರೆ ಸಪೋರ್ಟ್ ಚೆನ್ನಾಗಿದೆ ಆ ಕಡೆ ಎಲ್ಲ. ಉತ್ತರ ಕರ್ನಾಟಕ ಆಗಿರ್ಬೋದು, ಅಲ್ಲೆಲ್ಲ ಚೆನ್ನಾಗಿ ಸಪೋರ್ಟ್ ಇದೆ. ಸೊ ಆ ಸಪೋರ್ಟ್ ಸಿನಿಮಾಗೂ ಸಿಗಲಿ ಅಂತ ಅಷ್ಟೇ. ಟಿವಿ ಆಡಿಯನ್ಸ್ ಥಿಯೇಟರ್ ಬಂದ್ಬಿಟ್ರೆ ಇದು ಸೂಪರ್ ಹಿಟ್ ಸರ್. ಅದ್ರ ಬಗ್ಗೆ ಮಾತೇ ಇಲ್ಲ. ಇದು ನಂಗೆ ಏನು ಟಿವಿಯಲ್ಲಿ ನನಗೆ ರೇಟಿಂಗ್ಸ್ ಏನು ಸಿಗ್ತಾ ಇತ್ತು, TRP ಬರ್ತಾ ಇತ್ತು ಟಿವಿಲಿ. ಆ TRP ನನಗೆ ಥಿಯೇಟರ್ ಆ ಜನ ಬಂದ್ಬಿಟ್ರೆ ಸೂಪರ್ ಹಿಟ್ ಸಿನಿಮಾ ಇದು. ಹೌದು ಸರ್, ಹೌದು. ನಾ ಅದೇ ಬೇಸ್ ಮೇಲೆ ಹೇಳಿದ್ದು, ಅಂದ್ರೆ ಅದೇ TRP ನಂಗೆ ಥಿಯೇಟರ್ TRP ಸಿಕ್ಬಿಟ್ರೆ ಈ ಸಿನಿಮಾ ನಿಶಾಂತ್ ಅವರು ತುಂಬಾ ಖುಷಿ ಪಟ್ಬಿಡ್ತಾರೆ ಆಮೇಲೆ. ಎಸ್ ಸರ್. ಎಲ್ರಿಗೂ ನಮಸ್ಕಾರ. ಅವರೆಲ್ಲರೂ ಆಕ್ಚುಲಿ ಎಲ್ಲಾನು ಎಷ್ಟೊಂದು ಹೇಳ್ಬಿಟ್ಟಿದ್ದಾರೆ. ಸೊ ನನಗೇನಂದ್ರೆ ನನಗೆ ತುಂಬಾ ಎಕ್ಸೈಟ್ಮೆಂಟ್, ಬಿಕಾಸ್ ಅಷ್ಟೆಲ್ಲ ನಾವು ಏನೇನು ಎಫರ್ಟ್ಸ್ ಹಾಕ್ಬಿಟ್ಟು ಸೆಟ್ಟಲ್ಲಿ ಕೆಲಸ ಮಾಡಿದ್ದು ಆ್ಯಂಡ್ ಶೂಟಿಂಗ್ ಇಂತ ಮುಂಚೆ ಮಾಡಿದ ವರ್ಕ್ಶಾಪ್ಸ್ ಇರ್ಬೋದು, ಇಲ್ಲ ಶೂಟಿಂಗ್ ಮುಗ್ದಿದ ನಂತರ ನಾವು ಮಾಡ್ತಿರೋ ಪ್ರಯತ್ನ ಜನಕ್ಕೆ ತಲುಪಿಸೋದಕ್ಕಿರ್ಬೋದು, ಅದು ಎಲ್ಲವೂ ಈಗ ಒಂದು ಡೇಟಲ್ಲಿ ಬಂದು ನಿಂತಿದೆ. ಸೊ ಅದು February 20th ನಮ್ಮ ಸಿನಿಮಾ ಮಾರ್ನಮಿ ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ನಿಮ್ಮೆಲ್ಲರ ಜೊತೆ ನಾನು ಸಿನಿಮಾ ನೋಡೋಕ್ಕೆ ಕಾತರದಿಂದ ಕಾಯ್ತಾ ಇದ್ದೀನಿ. ಆ್ಯಂಡ್ ಆ ಎಕ್ಸೈಟ್ಮೆಂಟ್ ನನಗೆ ತುಂಬ ಇದೆ. ಸೊ ಯಾ ದಟ್ಸ್ ಇಟ್. ನಾನು ಐ ಆಮ್ ವೆರಿ ಹ್ಯಾಪಿ. ನಮ್ಮ ಕೆಲಸ ಹೊರಗೆ ಬರ್ತಾ ಇದೆ ಅನ್ನೋದು ನನಗೆ ತುಂಬ ಖುಷಿ. ಅದೇ ಹೇಳ, ಇನ್ಸ್ಟಾಗ್ರಾಮ್ ಎಲ್ಲ ಬಿಟ್ಬಿಟ್ಟು ಕೊಡಿ ಅಂತ ಅವರೇ ಕೊಡ್ಲಿಲ್ಲ. ಬಟ್ ಯಾ ಅಂದ್ರೆ ಅವ್ರು ಹೇಳ್ದಂಗೆ ಇಷ್ಟೆಲ್ಲ ಎಫರ್ಟ್ಸ್ ಹಾಕ್ಮೇಲೆ ಸರ್ ನಾವು ಅದನ್ನ ಜನಕ್ಕೆ ತಲುಪಿಸೋದು ತುಂಬಾ ಮುಖ್ಯ ಆಗುತ್ತೆ. ಎಲ್ಲ ತಲುಪಿಸಿ ಕಂಟೆಂಟ್ ಚೆನ್ನಾಗಿಲ್ಲ ಅಂದಾಗ ಓಕೆ, ಅದೇನೋ ಓಡ್ಲಿಲ್ಲ ಅಂದ್ರೆ ಓಕೆ, ಒಂದ್ ಸ್ವಲ್ಪ ಸಮಾಧಾನ ಮಾಡ್ಕೊಬಹುದು. ಅದಾದ್ಮೇಲೆ ರಿಲೀಸ್ ಆದ್ಮೇಲೆ ಇಷ್ಟು ಚೆನ್ನಾಗಿತ್ತು, ನಮ್ಗೆ ರೀಚೇ ಮಾಡಿಸ್ಲಿಲ್ಲ ನೀವು, ನಮಗೆ ಗೊತ್ತೇ ಆಗಿಲ್ಲ ಅಂದಾಗ ಅವಾಗ ಆಗೋ ನೋವಿದೆಯಲ್ಲ, ಅವಾಗ ಏನೂ ಮಾಡೋಕ್ಕಾಗಲ್ಲ, ನಮ್ಮ ಕೈಲಿ ಏನೂ ಇರಲ್ಲ. ಸೊ ಅದಕ್ಕೋಸ್ಕರ ತಗೊಂಡಂತ ಡಿಸಿಷನ್ಸ್ ಇದು. ಅಂಡ್ 2 ಸರ್ತಿ ಪುಷ್ ಆದಾಗ್ಲೂ ನಾವು ಪುಷ್ ಮಾಡಿದ್ವಿ ಕರೆಕ್ಟ್, ಬಟ್ ಆಗ್ಲೂ ನಾವು ಪ್ರಮೋಟ್ ಮಾಡ್ತಾನೆ ಇದ್ವಿ. ಒಂದಲ್ಲ ಒಂದ್ ರೀತಿಯಲ್ಲಿ ಐ ಥಿಂಕ್ ಎಲ್ಲೋ ಒಂದ್ ಚೂರ್ ಹಂಗೆ ರೀಚ್ ಆಗ್ತಾ ಇದೆ. ಅಂಡ್ ಈಗ 20ನೇ ತಾರೀಕು ಅನ್ಕೊಂಡಿರೋದ್ರಿಂದ ಅಲ್ಲಿಗೆ 20ನೇ ತಾರೀಕು ಬರೋ ತನಕನೂ ನಮ್ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಪ್ರಮೋಷನ್ಸ್ ನಾವು ಮಾಡೋಣ ಅಂತ ಈಗ ಪ್ಲಾನ್ ಎಲ್ಲ ಮಾಡ್ಕೊಂಡು ವಿ ಸ್ಟಾರ್ಟೆಡ್. ಸೊ ಐ ಥಿಂಕ್ ಅದು ಎಲ್ಲೋ ಒಂದ್ ಮಟ್ಟಕ್ಕೆ ತಲುಪಬೇಕು. ಅಂಡ್ ಇವ್ರು ಹೇಳ್ದಂಗೆ ಇವ್ರ ಸೀರಿಯಲ್ ಅಲ್ಲಿ ಇವ್ರಿಗೆ ಇರೋ ಆಡಿಯನ್ಸೇ ಅಂದ್ರೆ ನನ್ಗೆ ಎಲ್ಲ ಕಡೆ ಹೋದಾಗ ಇವ್ರನ್ನ ಗುರ್ತಿಸೋ ರೀತಿಯಲ್ಲಿ ಗೊತ್ತಾದ ಎಲ್ಲರೂ ಗುರ್ತಿಸ್ತಾರೆ. ಆಕ್ಚುಲಿ ಎಲ್ಲರಿಗೂ ಗೊತ್ತು ಇವ್ರು ಅನ್ನೋ ತರ. ಸೊ ಆ ಒಂದು ಆಡಿಯನ್ಸ್ ಅದು ಕನ್ವರ್ಟ್ ಆದ್ರೆ ಅವ್ರು ಹೇಳ್ದಂಗೆ ಇದು ಸೂಪರ್ ಹಿಟ್ ಫಿಲ್ಮ್. ಬಿಕಾಸ್ ಅವ್ರನ್ನ ಇಷ್ಟಪಡೋರು, ಅವ್ರ ಪಾತ್ರಗಳನ್ನ ಒಪ್ಕೊಂಡಿರೋ ಜನ, ಎಸ್ಪೆಷಲಿ ವಿಮೆನ್ ಆರ್ ಅ ಲಾಟ್. ಸೊ ಐ ಥಿಂಕ್ ಎಲ್ರೂ ಸಪೋರ್ಟ್ ಬಂದ್ರೆ ಅದು ಇನ್ನೂ ಖುಷಿ. ಅಂಡ್ ಅವರ ಟಿವಿ ಪ್ಲಾಟ್ಫಾರ್ಮ್ಗೂ ಹೋಗಿ ಬಂದ್ವಿ ನಾವು, ಅಲ್ಲಿ ಸಿಕ್ಕಿದ ರಿಸೆಪ್ಷನ್, ಅವ್ರುಗಳೆಲ್ಲ ತೋರ್ಸಿದ ಸಪೋರ್ಟ್, ಅದು ತುಂಬಾ ಖುಷಿ ಆಗುತ್ತೆ. ಸೊ ವಿ ಆರ್ ಜಸ್ಟ್ ಹೋಪ್ಫುಲ್ ಅದು ಸಿಗತ್ತೆ ನಮ್ಮ ಸಪೋರ್ಟ್ ಅನ್ನೋದು. ಎಲ್ಲ ಸಿನಿಮಾನು ಸ್ಪೆಷಲ್ ಸರ್. ತಗೊಂಡ್ಮೇಲೆ ಅದು ಸ್ಪೆಷಲ್, ತಗೊಂಡಿಲ್ಲ ಅಂದ್ರೆ ಏನೋ ಸ್ಪೆಷಲ್ ಅನ್ಸಿಲ್ಲ ಅಂತ ಅರ್ಥ. ಸೊ ಈ ಸಿನಿಮಾ ಯಾಕೆ ತುಂಬಾ ಸ್ಪೆಷಲ್ ಆಗುತ್ತೆ ಅಂದ್ರೆ, ಒಂದು ಈ ಚಿತ್ರತಂಡ, ಬಿಕಾಸ್ ಅವ್ರು ಸ್ಟಾರ್ಟಿಂಗ್ ಇಂದ ಏನ್ ಅನ್ಕೊಂಡಿದ್ರು, ಈ ಆರ್ಟಿಸ್ಟ್ ಇವಾಗ ಆನ್ ಟೇಬಲ್ ಡೈರೆಕ್ಟರ್, ನನಗೆ ಈ ಆರ್ಟಿಸ್ಟ್, ಈ ಮ್ಯೂಸಿಕ್ ಡೈರೆಕ್ಟರ್, ಈ ಸಿನಿಮಾಟೋಗ್ರಫರ್ ಹಿಂಗ್ ಬೇಕು ಅಂತ ಅನ್ಕೊಂಡಿದ್ದವ್ರನ್ನೇ ಎಲ್ರನ್ನೂ ಹಾಕೊಂಡು ಆ ಸಿನಿಮಾನ ಅವ್ರಿಗೆ ಹೇಗ್ ಬೇಕು ಆ ಸ್ಕ್ರೀನ್ ಪ್ಲೇನ ತೆರೆ ಮೇಲೆ ಬರುವಂಗೆ ಶಿವಸೇನಾ ಸರ್ ಅವರ ಸಿನಿಮಾಟೋಗ್ರಫಿ ಮೂಲಕ ತಂದು, ಈಗ ಚರಣ್ ರಾಜ್ ಅವರ ಮ್ಯೂಸಿಕ್ ಇಂದ ಅದಕ್ಕೆ ಒಂದು ಫುಲ್ ಪ್ಯಾಕೇಜ್ ಮಾಡಿ ಕೊಟ್ಟಿರೋದು. ಅಂಡ್ ಪ್ರತೀಕ್ ಅವರ ಸಂಕಲನದಿಂದ ಕೂಡ. ಸೊ ಎಲ್ಲವನ್ನೂ ಒಂದೊಂದು ಮನೆ ಕಟ್ಟುವಾಗ ಒಂದೊಂದು ಇಟ್ಟಿಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ವೆರಿ ಕೇರ್ಫುಲ್ ಆಗಿ ಆ ಎಲ್ಲಾ ಇಟ್ಟಿಗೆಗಳನ್ನ ಸೆಲೆಕ್ಟ್ ಮಾಡಿದ್ದಾರೆ. ಅಂಡ್ ಈಗ ಒಂದು ಸ್ಟ್ರಕ್ಚರ್ ಆಗಿದೆ, ಆ ಸ್ಟ್ರಕ್ಚರ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅನ್ನೋ ಕಾನ್ಫಿಡೆನ್ಸ್ ನನಗೆ. ಅದಕ್ಕಾಗಿ ನನಗೆ ತುಂಬಾ ಸ್ಪೆಷಲ್ ಅಂತ ಅನ್ಸುತ್ತೆ. ಹೌದು ಹೌದು. ಅಂದ್ರೆ ಒಂದು ನನ್ಗೆ ಡೆಸ್ಟಿನಿ ಅನ್ನೋದ್ರ ಮೇಲೆ ಒಂದ್ ಸ್ವಲ್ಪ ಸ್ಟ್ರಾಂಗ್ ಬಿಲೀಫ್ ಜಾಸ್ತಿ ಆಯ್ತು. ನಿಮ್ ಹಣೆಲ್ ಬರ್ದಿದ್ರೆ ಅದ್ ಬರುತ್ತೆ ನಿಮಗೆ ವಾಪಸ್ ಹುಡುಕೊಂಡು ಅಂತ. ನನ್ಗೆ ಶೂಟಿಂಗ್ ಬೇರೆ ಸಿನಿಮಾ ಮಾಡ್ತಿದ್ದ ಕಾರಣ ನನ್ಗೆ ಈ ಡೇಟ್ಸ್ ಕ್ಲಾಶ್ ಆಗುತ್ತೆ ಅನ್ನೋದ್ರಿಂದ ಈ ಸಿನಿಮಾ ಆಗಲ್ಲ ಅಂತ ಅಂದಿದ್ದುಂಟು. ಬಟ್ ಅದ್ ತಿರ್ಗಾ
1 1.5 ತಿಂಗಳು ಆದ್ಮೇಲೆ ಮತ್ತೆ ನನ್ನನ್ನು ಹುಡ್ಕೊಂಡು ಅದೇ ಸಿನಿಮಾದಲ್ಲಿ ಕೆಲಸ ಮಾಡ್ತಿರೋರು, ಈ ಕತೆ ತುಂಬಾ ಚೆನ್ನಾಗಿದೆ ನೀವು ಮಾಡ್ಬೇಕು ಅಂತ ಹೇಳಿ ನನಗೆ ಹೌದಾ ಅಂತ ನಾನು ಮತ್ತೆ ಹೋಗಿ ಮತ್ತೆ ಕೇಳಿದ್ದಂತ ಕತೆ, ಮತ್ತೆ ಕೇಳಿದ ಮೇಲೆ ಅದೇ ತರ ಫಸ್ಟ್ ಟೈಮ್ ಹೇಗೆ ಕತೆ ಕೇಳಿದಾಗ ನನಗೆ ಎಕ್ಸೈಟ್ಮೆಂಟ್ ಇತ್ತು, ಮಾಡ್ಬೇಕಿತ್ತು ಈ ಸಿನಿಮಾ ಅಂತ ಅನ್ಕೊಂಡಿದ್ನು, ಅದೇ ರೀತಿ ಮತ್ತೆ ಆಗಿದ್ದಂತ ಒಂದು ಸ್ಟೋರಿ ಇದು. ಸೊ ಹಣೆಲ್ ಬರ್ದಿತ್ತು, ಆಗ್ಬೇಕಿತ್ತು, ಅಂಡ್ ಈಗ ನಿಮ್ ಮುಂದೆ ಬಂದಿದ್ದೀವಿ. ಚೈತ್ರ ಅವರೇ, ಕಂಟೆಂಟ್ ಅಲ್ಲಿ ಪುಣ್ಯಕೋಟಿ ಶೇಡ್ ಇದೆ ಅಂತ ಅನ್ನಿಸ್ತು. ಎಲ್ಲಾ ಕಾಲದಲ್ಲೂ ಈ ಒಳ್ಳೆಯವರು ಕೆಟ್ಟವರು ನಡುವೆ ಕಾಳಗ ಇದ್ದೇ ಇರುತ್ತೆ. ಇದ್ರ ಬಗ್ಗೆ ಏನಾದ್ರೂ ಒಪಿನಿಯನ್ ಇಟ್ಕೊಂಡಿದ್ದೀರಾ ನೀವು? ಒಪಿನಿಯನ್, ನನ್ನ ಪರ್ಸನಲ್ ಒಪಿನಿಯನ್ ಅಂತ ಕೇಳಿದ್ರೆ ಇನ್ ಎವ್ರಿಬಡೀಸ್ ಲೈಫ್ ಎವ್ರಿಬಡಿ ಇಸ್ ಅ ವಿಲನ್ ಆರ್ ಅ ಹೀರೋ ಟು ಸಮ್ವನ್ ಆರ್ ದಿ ಅದರ್. ನನ್ನನ್ನು ಇಷ್ಟಪಡೋರಿಗೆ ನಾನು ಒಳ್ಳೆದಾಗಿರ್ತೀನಿ, ಯಾರಿಗೆ ಇಷ್ಟ ಇರಲ್ಲ ಅವ್ರಿಗೆ ನಾನು ವಿಲನ್ ಆಗಿ ಕಾಣಿಸ್ತಾ ಇರ್ತೀನಿ ಅನ್ನೋದು ಯಾವಾಗ್ಲೂ ಹಂಗೆ ವರ್ಕ್ ಆಗೋದಲ್ವಾ. ಸೊ ಈ ಸಿನಿಮಾದಲ್ಲೂ ಅಷ್ಟೇ ಸಿಚುವೇಶನ್ಸ್ ಅಂಡ್ ಅವ್ರ ವೈಯಕ್ತಿಕ, ಯು ಹ್ಯಾವ್ ಟು ಬಿ ಇನ್ ದರ್ ಶೂಸ್ ಟು ನೋ ವಾಟ್ ದೇ ಆರ್ ಗೋಯಿಂಗ್ ಥ್ರೂ ಅಂತಾರಲ್ಲ, ಹಂಗೆ ಅವ್ರ ಜಾಗದಲ್ಲಿ ನಿಂತ್ರೆ ಮಾತ್ರ ಗೊತ್ತಾಗುತ್ತೆ ಅವ್ರು ಯಾಕಂದ್ರೆ ಆ ಡಿಸಿಷನ್ಸ್ ತಗೊಂಡ್ರು, ಯಾಕೆ ಅದನ್ನ ಮಾಡಿದ್ರು ಅಂತ. ಅವ್ರ ಜಾಗದಲ್ಲಿ ಯಾವಾಗ್ಲೂ ಎಲ್ಲರೂ ಕರೆಕ್ಟ್ ಆಗೇ ಇರ್ತಾರೆ. ಸೊ ಆ ಒಂದು ಐ ಥಿಂಕ್ ಅದನ್ನ ನಮ್ಮ ಸಿನಿಮಾ ತುಂಬಾ ಚೆನ್ನಾಗಿ ತೋರಿಸುತ್ತೆ ಅಂತ ನಾನು ಅನ್ಕೊಳ್ತೀನಿ. ಅಂಡ್ ಪ್ರತಿಯೊಂದು ಪಾತ್ರಕ್ಕೂ ಅದು ಎಲ್ಲರೂ ಕನೆಕ್ಟ್ ಆಗ್ತಾರೆ. ಅಂಡ್ ನಿಮ್ಗೆ ಒಂದು ಡಿಸ್ಕಷನ್ ಒಂದು ಟಾಪಿಕ್ ಸಿಗತ್ತೆ ಅನ್ನೋದು. ಸಿನಿಮಾದಿಂದ ಹೊರಗೆ ಬಂದ್ರು ಹಾಲಿಂದ, ಅವ್ರು ಯಾಕೆ ಹಂಗ್ ಮಾಡಿದ್ರು, ಅಯ್ಯೋ ಹೆಂಗ್ ಮಾಡ್ಬಿಟ್ಲು ನೋಡು, ಇಲ್ಲ ಹೆಂಗ್ ಮಾಡ್ದ ನೋಡು, ಇದು ಹಿಂಗ್ ಮಾಡ್ಬೇಕಿತ್ತ, ಈ ತರದ ಟಾಕ್ಸ್ ಖಂಡಿತವಾಗ್ಲೂ ಮಾಡ್ತೀರಾ. ಬಿಕಾಸ್ ಪ್ರತಿಯೊಂದು ಪಾತ್ರಕ್ಕೂ ಕನೆಕ್ಟ್ ಆಗಿ ಹೊರಗೆ ಬರ್ತೀರಾ. ಅಂಡ್ ಅದು ಸ್ಕ್ರೀನ್ ಪ್ಲೇ ಅಲ್ಲೂ ಆ ಕಥೆ ನಿಮ್ಗೆ ಹಂಗೆ ಹೇಳ್ಕೊಂಡು ಹೋಗುತ್ತೆ ಅಂತ. ಸೊ ರಿಯಲ್ ಲೈಫಿಗೆ ಕನೆಕ್ಟ್ ಆಗ್ಬೇಕು ಅಂದ್ರೆ ಹೌದು, ಅಂದ್ರೆ ನಾವೆಲ್ಲರೂ ಈಸಿಯಾಗಿ ಜನನ್ ಜಡ್ಜ್ ಮಾಡ್ಬಿಡ್ತೀವಿ, ಬಟ್ ಅವ್ರಿಗೆ ಗೊತ್ತು ಅವ್ರ ಕಷ್ಟ ಏನು ಅನ್ನೋದು ಕರೆಕ್ಟ್ ಆಗಿ ತೋರ್ಸುತ್ತೆ ನಮ್ಮ ಸಿನಿಮಾ. ಚಿತ್ರ ಇಲ್ಲಿ ಅದು ರಿಲೀಸ್ ಆಗಿರೋ ಸಾಂಗ್ ನಿಮ್ಮಿಬ್ರದ್ದು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಬಂದಿದೆ. ಆ ಹಾಡು ಆ ಒಂದು ಶೂಟಿಂಗ್ ಹೇಗಾರ ಆಯ್ತು ಅಂತ ಅದ್ ಚೆನ್ನಾಗಿ ಕಷ್ಟ ಸರ್. ಇವ್ರನ್ನ ಫ್ರೆಂಡ್ ಮಾಡ್ಕೊಂಡು ನಾನು ಅದ್ರಲ್ಲಿ ಹಸ್ಬೆಂಡ್ ವೈಫ್ ಅಂತ ತೋರ್ಸೋದೇ ನನಗೆ ಒಂದು ಟಾಸ್ಕ್ ಆಗಿತ್ತು. ಬಿಕಾಸ್ ಇವರು ಸರ್ಟಿಫೈಡ್ ಇಂಟ್ರೋವರ್ಟ್ ಇವರು, ನಾನು ಅಂದ್ರೆ ಕಲ್ಲ ಹತ್ರನು ಮಾತಾಡ್ಕೊಂಡು ನಿಂತ್ಕೊಳ್ತೀನಿ, ಹಂಗಿರೋ ಒಂದು ವ್ಯಕ್ತಿತ್ವಗಳ ಜೊತೆ ಸೇರಿದಾಗ ಈಗ ಈ ಒಂದು ಕೆಮಿಸ್ಟ್ರಿ ಆನ್ ಸ್ಕ್ರೀನ್ ಕಾಣಿಸ್ಬೇಕಲ್ವಾ. ಇವಾಗ ಜನ ನೋಡ್ತಿರೋರಿಗೆ ಹಸ್ಬೆಂಡ್ ಅಂಡ್ ವೈಫ್ ಅಂತ ಅನ್ಸ್ಬೇಕು ಅಂದ್ರೆ ವಿ ಹ್ಯಾವ್ ಟು ಡೂ ಸಮಥಿಂಗ್. ಬಟ್ ಅದಕ್ಕೆ ಒಂದು ಫ್ರೆಂಡ್ಶಿಪ್ ಮುಖ್ಯ ಆಗುತ್ತೆ, ಆ ಒಂದು ಈಸ್ ಬರೋದಕ್ಕೆ. ಸೊ ಸ್ಟಾರ್ಟ್ ಆಫ್ ಕಟ್ ಹೇಳಿದ್ಮೇಲೆ ಸುಮ್ಮನೆ ಏನೋ ಕೂತ್ ಮಾತಾಡೋದು, ಮತ್ತೆ ನಿಮ್ ಸೀರಿಯಲ್ ಅಲ್ಲಿ ಹಿಂಗೆ, ಇಲ್ಲ ಅದೇ ಹೆಂಗೆ, ಇದೇ ಹೆಂಗೆ, ನಿಮ್ ವೈಫ್ ಬಗ್ಗೆ ಹೇಳಿ, ನಿಮ್ ಮಗು ಬಗ್ಗೆ, ಹಿಂಗೆ ಬರೀ ಹಿಂಗ್ ಕೇಳಿ ನಾವು ಇವಾಗ ತಲೆ ತಿಂದು ಫ್ರೆಂಡ್ ಮಾಡ್ಕೊಂಡ್ಬಿಟ್ಟು ಅದಾದ್ಮೇಲೆ ಸ್ಕ್ರೀನ್ ಅಲ್ಲಿ ನಮ್ಗೆ ಅಟ್ಲೀಸ್ಟ್ ಏನೋ ಒಂದು ಇಂಪ್ರೂವೈಸ್ ಮಾಡಿದಾಗ ಅವ್ರು ನೆಕ್ಸ್ಟ್ ಹೆಂಗಾಯ್ತು ಅಂದ್ರೆ ಹೋಗ್ತಾ ಅವ್ರು ಇಂಪ್ರೂವೈಸ್ ಮಾಡಿದಾಗ ನನಗೆ ಗೊತ್ತಾಗೋದು. ಐ ಥಿಂಕ್ ಆ ರಿದಮ್ ಸಿಕ್ತು. ನೆಕ್ಸ್ಟ್ ನಾನು ಏನಾದ್ರು ಮಾಡಿದಾಗ ಇಂಪ್ರೂವೈಸ್ ಮಾಡಿದಾಗ ಇಂಪ್ರಾಂಪ್ಟು ಆಗಿ ಅವರು ತಕ್ಷಣ ಹಿಡಿದು ಅವ್ರಿಗೆ ಅದು ಸರ್ಪ್ರೈಸ್ ಆಗ್ತಾ ಇರ್ಲಿಲ್ಲ, ಅವ್ರು ಕನೆಕ್ಟ್ ಆಗ್ಬಿಟ್ಟು ಅವರು ಅದು ಪರ್ಫಾರ್ಮ್ ಮಾಡಕ್ ಕಂಟಿನ್ಯೂ ಮಾಡೋರು. ಸೊ ಐ ಥಿಂಕ್ ಅದು ಒಂದು ಸ್ಟಾರ್ಟಿಂಗ್ ಅಲ್ಲಿ ಚಾಲೆಂಜ್ ಇತ್ತು, ಅದಾದ್ಮೇಲೆ ಮಜಾ ಕೊಡ್ತು. ಸೊ ಚೆನ್ನಾಗಿತ್ತು. ಅಂಡ್ ನಮ್ ಸೆಟ್ ಅಲ್ಲಿ ತುಂಬಾ ಸ್ವಲ್ಪ ಜಾಸ್ತಿ ಜೋವಿಯಲ್ ಅಂದ್ರೆ ನಮ್ ಶಿವ ಸರ್ ಏನೋ ಒಂದು ಕಮೆಂಟ್ ಮಾಡ್ತಾನೆ ಇರೋರು, ಏನೋ ಒಂದು ಮಾಡ್ತಿರ್ಬೇಕಾದ್ರೆ. ಸೊ ಎಲ್ಲ ಮಜಾ ಆಗಿರ್ತಾ ಇತ್ತು ಇವ್ರದ್ದು ಮತ್ತೆ ಡೈರೆಕ್ಟರ್ ಪ್ಯಾಂಟರು. ಸೊ ಪ್ರತಿಯೊಂದು ಮೆಮೊರಿ ಇವಾಗ ನೀವು ಕೇಳಿದಾಗ ನನ್ಗೆ ಹಂಗೆ ವಿಜುವಲ್ ಆಗಿ ಹೋಗ್ತಾ ಇದೆ, ಏನೇನೇನೇನು ಶೂಟ್ ಮಾಡಿದ್ವಿ, ಹೆಂಗ್ ಬರ್ತಾ ಇತ್ತು ಅಂತ. ಇಟ್ ವಾಸ್ ಫನ್ ಶೂಟಿಂಗ್. ಅದು ಮೋಸ್ಟ್ಲಿ ಅವರು ರಿಯಲ್ ಲೈಫ್ ಅಲ್ಲೂ ಕೂಡ ಅಷ್ಟು ರೊಮ್ಯಾಂಟಿಕ್ ಆಗಿ ಇಲ್ಲ ಅನ್ಸುತ್ತೆ. ಅವ್ರ ಹೆಂಡ್ತಿನ್ ಕೇಳ್ಬೇಕು ಈಗ ನಾವು. ನೀವೇ ಕೇಳ್ಬಿಡಿ ಎಲ್ಲ. ಕೇಳ್ತೀನಿ ನೆಕ್ಸ್ಟ್ ಟೈಮ್ ಸಿಕ್ಕಿದಾಗ. ಥ್ಯಾಂಕ್ ಯು. ಕ್ರೆಡಿಟ್ ಹೋಗ್ಬೇಕಾದ್ರೆ ಇವರಿಗೆ ಸರ್, ಅಂದ್ರೆ ಆ ಕೆಮಿಸ್ಟ್ರಿ ಕಾಣೋದಕ್ಕೆ ಕಾರಣ ಇವರೇ. ಇವ್ರು ಬಂದು ಬಹುಶಃ ಅವಾಗ ಇನಿಷಿಯೇಟಿವ್ ತಗೊಂಡು ಮಾತಾಡಿರಲಿಲ್ಲ ಅಂದಿದ್ರೆ ಅದು ಕಾಣಿಸ್ತಾ ಇರಲಿಲ್ಲ. ಸೊ ನಾನು ಯಾವಾಗಲೂ ಹೇಳೋದು ಅದನ್ನೇ, ಅದಕ್ಕೆ ನಾನು ಇವ್ರು ತುಂಬ ಥ್ಯಾಂಕ್ಸ್ ಹೇಳ್ತಾ ಇರ್ತೀನಿ. ಆ್ಯಂಡ್ ಒಂದು ಸೀನು ಅಲ್ಲಿ ಅಡುಗೆ ಮನೆಯಲ್ಲಿ ನಿಂತಿರ್ತೀವಿ, ಅವರೆಲ್ಲ ಬರ್ತಾರಲ್ಲ, ಸಾಂಗಲ್ಲಿ ಬರುತ್ತಲ್ಲ, ನಾವು ರಣೆ ಮುತ್ಕೊಡ್ತಾ ಇರ್ತೀವಿ, ಇನ್ನೊಬ್ರು ಬರ್ತಾರೆ ಬಿಡ್ತೀವಲ್ಲ. ಫಸ್ಟ್ ಮಾಡಿದ್ವಿ, ಆ ಫಸ್ಟ್ ಶಾರ್ಟಲ್ಲಿ ನಾನು ಹಿಂಗೆ ಹಿಡ್ಕೊಂಡಿದ್ದೆ, ಹೆಂಗೆ ಅಂದರೆ ತುಂಬ ಕೆಟ್ಟದಾಗಿತ್ತು ಅದು. ಹಿಂಗೆ ಹಿಡ್ಕೊಂಡು ಇವ್ರು ಮುಟ್ಟಬಾರ್ದು ಅನ್ನೋ ಥರದಲ್ಲಿ ಇಟ್ಕೊಂಡಿದ್ದೆ. ಆ ಶಾರ್ಟ್ ಆಯಿತು. ಆಮೇಲೆ ಶಿವ ಸರ್ ಕರೋರು, ನಮ್ಮ ಡಿ ಒ ಪಿ ಕರೋರು, ಸರ್ ಬನ್ನಿ ಸರ್ ಅಂತ ಬಂದು ನೋಡಿ ಸರ್ ಅಂತ ತೋರಿಸು, ಇನ್ನಷ್ಟು ಸರ್ ತುಂಬ ಡಬ್ಬ ಥರ ಇದೆ ಸರ್ ಅಂತಂದ್ರು. ನನಗೆ ಓಕೆ ಇದು ರಿಯಾಕ್ಷನ್ ನೀಟಾಗಿ ಮಾಡೋಣ ಅನ್ಕೊಂಡು ಆಮೇಲೆ ಇವ್ರು ಬಂದು ನೋಡಿದ್ರು, ಆಮೇಲೆ ಮಾತಾಡ್ಕೊಂಡು ಅದು ನೀಟಾಗಿ ಚೆನ್ನಾಗಿ ಬಂತು ಸರ್. ಅದು ಚಿತ್ರ ಅವರೇ, ಇವರು ಡೈರೆಕ್ಟರ್ ಒಂದು ಸಾಂಗ್ ಅಲ್ಲಿ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಆಲ್ಮೋಸ್ಟ್ ಮುಗಿಸಿದ್ದಾರೆ. ಅದು ಬಿಟ್ಟು ಸಿನಿಮಾದಲ್ಲಿ ಏನಿದೆ ನಿಮ್ಮ ಪಾತ್ರ? ಅದು ಬಿಟ್ಟು ಸಿನಿಮಾದಲ್ಲಿ ತುಂಬಾ ಇದೆ. ಇದ್ರಲ್ಲಿ ನಾವು ಸುಮ್ಮನೆ ನಿಮ್ಗೆ ಟೀಸ್ ಮಾಡಕ್ ಇದನ್ನ ತೋರಿಸಿರೋದು. ಬಟ್ ಕಾಂಪ್ಲೆಕ್ಸಿಟೀಸ್ ಆಫ್ ರಿಲೇಶನ್ಶಿಪ್ಸ್ ಇದೆಯಲ್ಲ, ಅದು ಯಾರೇ ಆಗಿರ್ಬೋದು, ಫ್ರೆಂಡ್ಸ್ ಇರ್ಬೋದು, ಇಲ್ಲ ಯಾವುದೋ ಒಂದು ಗ್ಯಾಂಗ್. ಇಲ್ಲಿ 2 ಹುಲಿವೇಷದ ತಂಡಗಳಿರುತ್ತೆ ಊರಲ್ಲಿ. ಸೊ ಅವ್ರ ಮಧ್ಯೆ ಇರುವಂತಹ ಒಂದು ರಿಫ್ಟ್ ಇರ್ಬೋದು, ಇಲ್ಲ ಅವ್ರ ಫ್ರೆಂಡ್ಶಿಪ್ಸ್ ಇರ್ಬೋದು, ಇಲ್ಲ ಬ್ಯಾಕ್ ಸ್ಟ್ಯಾಬಿಂಗ್ ಇರ್ಬೋದು, ಇಲ್ಲ ಲವ್ ಸ್ಟೋರಿ ಇರ್ಬೋದು, ಅಂಡ್ ಹುಚ್ಚತನ, ಒಂದ್ ಯಂಗ್ ಹುಡುಗಿದ್ ಹುಚ್ಚತನ ಇರ್ಬೋದು.
ಎಲ್ಲವೂ ಇದೆ. ಅಂಡ್ ಅದು ಎಲ್ಲಾನು ಸೇರಿಸಿ ಆ ಡ್ರಾಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಟುವರ್ಡ್ಸ್ ದಿ ಎಂಡ್ ಆಫ್ ದ ಸಿನಿಮಾ ಬಂದಾಗ ಹೇಗೆ ನಿಮ್ಗೆ ತುದಿಯಲ್ಲಿ ಕೂರಿಸಿ ಇದೇ ಎಂಡಿಂಗು ಅಂತ ನೀವು ಗೆಸ್ ಮಾಡಿದ್ಮೇಲೆ ಅದಲ್ಲ ಎಂಡಿಂಗು ಇನ್ನೊಂದಿದೆ ಅಂತ ತೋರಿಸೋದು ನಮ್ಮ ಸಿನಿಮಾದಲ್ಲಿ ಇದೆ. ಆ ಟ್ವಿಸ್ಟ್ ಇದೆ, ಆ ಒಂದು ಸ್ಪೆಷಾಲಿಟಿ ನಮ್ಮ ಸಿನಿಮಾದಲ್ಲಿ ನಾವು ಕೊಡ್ತಿದೀವಿ ಅಂತ ಐ ಥಿಂಕ್ ಐ ಕ್ಯಾನ್ ಟೆಲ್ ಯು. ಆಮೇಲೆ ಟ್ರೈಲರ್ ಲಾಸ್ಟಿಗೆ ನಾವು ಚೇತುವಿನ ಕತೆ ಹೇಳ್ತೀವಿ ಅಂತ ಹೇಳ್ತಾರೆ. ಆಸ್ ಎ ಲೀಡ್ ಆಗಿ ನಿಮಗೆ ಏನ್ ಅನಿಸ್ತಾ ಇದೆ ಅದ್ರ ಬಗ್ಗೆ? ಕರೆಕ್ಟ್, ಅಂದ್ರೆ ಅದು ಚೇತು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕತೆ ಹೋದಾಗ ಅದು ಚೇತುವಿನ ಕತೆ ಆಗುತ್ತೆ. ಬಟ್ ಇವಾಗ ನಾನು ಆಕ್ಟ್ ಮಾಡ್ತಿರ್ಬೇಕಾದ್ರೆ ನಾನು ದೀಕ್ಷಳ ಕತೆ ಅನ್ಕೊಂಡೇ ಮಾಡ್ತಾ ಇರ್ತೀನಿ. ಸೊ ಈ ನರೇಶನ್ ಡೈರೆಕ್ಟರ್ದು ಯಾವುದೇ ರೀತಿಯಲ್ಲಾದ್ರೂ ಪ್ರತಿಯೊಂದು ಪಾತ್ರ, ಇವಾಗ ಇನ್ನೊಂದು ಯಾವ್ದೋ ಪುಟ್ಟ ಪಾತ್ರ ಬಂದ್ರೆ ಇವಾಗ ಚೇತು ಅಮ್ಮನ್ ಕ್ಯಾರೆಕ್ಟರ್ ಅನ್ಕೊಳ್ಳೋಣ, ಅವ್ರ ಸ್ಟೋರಿಯಲ್ಲಿ ಅವರೇ ಹೀರೋ. ಸೊ ಅವ್ರಿಗೆ ಅಂತ ಒಂದ್ ಕತೆ ಮಾಡಿದ್ರೆ ಅವ್ರ ಫಿಲ್ಮ್ ಪೂರ್ತಿ ಅವರೇ ಇರ್ತಾರೆ. ಸೊ ನಾವು ಯಾರ ಕತೆ ಒಬ್ಬರನ್ನ ಪಾಯಿಂಟ್ ಆಫ್ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿಟ್ಟು ಎಲ್ಲವನ್ನೂ ಅದ್ರ ಸುತ್ತ ಎಣಿಬೇಕಾದಾಗ ಯಾವ್ದು ಸರಿ ಅಂತ ಅನ್ನಿಸಿದಾಗ ಚೇತು ಅಲ್ಲಿದ್ರೆ ಎಲ್ಲ ಕತೆಗಳನ್ನು ಅಲ್ಲಿ ಮಧ್ಯದಲ್ಲಿ ತಂದು ನಿಲ್ಲಿಸಬಹುದು ಅನ್ನೋದು ಒಂದು. ನನ್ನ ಕತೆ ಕೇಳುವಾಗಲೂ ಪ್ರತಿಯೊಂದು ಸಿನಿಮಾದಲ್ಲೂ ಹಂಗೆ ಯೋಚನೆ ಮಾಡೋದು ಕೂಡ. ಅದರಲ್ಲಿ ಯಾರ್ ಲೀಡು, ಎಷ್ಟಿಗೆ ಯಾರಿಗೆ ಸ್ಕ್ರೀನ್ ಸ್ಪೇಸ್ ಜಾಸ್ತಿ ಸಿಗತ್ತೆ, ಇಲ್ಲ ಎಷ್ಟು ನಿಮಿಷ ಬರ್ತೀನಿ ಅನ್ನೋದಕ್ಕಿಂತ ಮೊದಲನೇ 2 minutes ಅಲ್ಲಿ ಒಂದು ಪಾತ್ರ ಸತ್ತೋಯ್ತು, ಬಟ್ ಇಡೀ ಸಿನಿಮಾದಲ್ಲಿ ಆ ಪಾತ್ರದ ಇಂಪ್ಯಾಕ್ಟ್ ಇದೆ ಅಂದ್ರೆ ನಾನು ಖಂಡಿತವಾಗ್ಲೂ ಆ ಸಿನಿಮಾ ತಗೊಳ್ತೀನಿ. ಸೊ ಹಂಗೆ ತಗೊಂಡು ಹೋಗ್ತದ್ದು. ಸೊ ಅದು ನನ್ಗೆ ಏನು ಅನ್ಸಲ್ಲ. ನನಗೆ ಐ ಥಿಂಕ್ ಕಥೆ ಈಸ್ ಇಂಪಾರ್ಟೆಂಟ್ ಅಂಡ್ ಯಾರು ಅದ್ರ ಮುಖ್ಯ ಭೂಮಿಕೆಯಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದಕ್ಕಿಂತ ಕಥೆಯಲ್ಲಿ ಹೇಗೆ ಅದು ಕನೆಕ್ಟ್ ಆಗ್ತದೆ ಜನಕ್ಕೆ ಅಂಡ್ ಹೆಂಗ್ ಇಂಪ್ಯಾಕ್ಟ್ ಫುಲ್ ಆಗಿರುತ್ತೆ ಅನ್ನೋದು. ಸೊ ಅದು ಖಂಡಿತವಾಗ್ಲೂ ಈ ಸಿನಿಮಾದಲ್ಲಿದೆ. ಸೊ ಐ ವಾಸ್ ವೆರಿ ಹ್ಯಾಪಿ ಟೇಕಿಂಗ್ ದ ಸಿನಿಮಾ. ಥಿಯೇಟರ್ ಲಿಸ್ಟಿಂಗ್ ಆಗಿದೆ. ಬಹುಶಃ ನಮಗೆ ಒಂದು ವಾರ ಇದ್ದಂಗೆ ಫೈನಲ್ ಲಿಸ್ಟ್ ಸಿಗೋದು. ಬಟ್ ಈಗಾಗಲೇ ನಾವು ಪ್ರಮುಖ ಸಿಟಿಗಳಲ್ಲಿ ಮೇನ್ ಥಿಯೇಟರ್ಸ್ನೆಲ್ಲ ಲಾಕ್ ಮಾಡಿದ್ದೀವಿ ಆ್ಯಂಡ್ ಎಷ್ಟು ಸ್ಕ್ರೀನ್ಸ್ ಬೇಕು ಅನ್ನೋದನ್ನೆಲ್ಲ ಡಿಸ್ಕಸ್ ಮಾಡಿದ್ದೀವಿ. ಸೊ ಹಾಗಾಗಿ ಅದು ಎಕ್ಸಾಕ್ಟ್ಲಿ ಆ ಕ್ಯಾಲ್ಕುಲೇಷನ್ಸ್ ಅಂತ ಏನು ಮಾಡಿಲ್ಲ ಸರ್. ನಾವೇನು ಮಾಡಿದ್ದೀವಿ, ನಮ್ದು ಎಲ್ಲೆಲ್ಲಿ ರೀಚ್ ಆಗುತ್ತೆ ಅನ್ನೋದು ಒಂದು ಐಡಿಯಾ, ಫೇರ್ ಐಡಿಯಾ ಇದೆ. ಈಗಾಗಲೇ ಕೆಲವೊಂದು ಸಿಟೀಸಲ್ಲಿ ನಾವೊಂದು ಅಷ್ಟು ಜನ ಹತ್ರ ಮಾತಾಡಿದಾಗ ಅವ್ರ ರೆಸ್ಪಾನ್ಸ್ ಹೆಂಗಿದೆ ಅಂತ ನೋಡಿಕೊಂಡು ಅಲ್ಲಿನ ಥಿಯೇಟರ್ಸ್ ಯಾವ್ದಾದ್ರು ನಮಗೆ ವರ್ಕ್ ಆಗಿದೆ, ಕನ್ನಡ ಸೆಂಟರ್ಸು ಅಂಥದ್ದನ್ನೆಲ್ಲ ನಾವು ಮ್ಯಾಪ್ ಮಾಡಿ ಇಟ್ಟಿದ್ದೀವಿ. ಸೊ ಇನ್ನೊಂದು ವಾರ ಇದ್ದಂಗೆ ಇದನ್ನೆಲ್ಲ ನಾವು ಕ್ಲೋಸ್ ಮಾಡ್ಕೊತೀವಿ. ಸಿಂಗಲ್ ಪ್ಲಸ್ ಮಲ್ಟಿಪ್ಲೆಕ್ಸ್, ಸಿಂಗಲ್ಲು ಮಲ್ಟಿಪ್ಲೆಕ್ಸ್ ಎರಡೂ ಬರುತ್ತೆ. ಸ್ಯಾಟಲೈಟ್ OTT ಮಾತುಕತೆ ಆಗಿದೆ. ಸೊ ಕ್ಲೋಸರ್ಸ್ ಇನ್ನೂ ನಾವು ಯಾವುದು ಮಾಡಿಲ್ಲ, ಬಿಕಾಸ್ ಎಲ್ಲ ಹಂಗೆ ನಂಬರ್ಸಲ್ಲಿ ಡಿಸ್ಕಷನ್ಸಲ್ಲೇ ಇದೆ. ಸೊ ಕೆಲವೊಬ್ಬರು ರಿಲೀಸ್ ಆದಮೇಲೆ ಮಾತಾಡೋಣ ಅಂತ, ಕೆಲವೊಬ್ಬರು ಮಾತಾಡ್ತೀವಿ ಅಂತ. ಸೊ ವಿಲ್ ಕ್ಲೋಸ್ ಇಟ್. ಸೊ ಬೇರೆ ಲ್ಯಾಂಗ್ವೇಜ್ಗೆ ಡಿಸ್ಕಷನ್ ಇದೆ. 2 ಲ್ಯಾಂಗ್ವೇಜ್ಗೆ ಆಗಲೇ ಮಾತಾಡಿದ್ದೀವಿ. ಬಟ್ ಎಲ್ಲ ಇಲ್ಲಿ ರಿಲೀಸ್ ಆಗಿ ಒಂದು ವಾರ ಆದಮೇಲೆ ಅಲ್ಲಿ ರಿಲೀಸ್ ಆಗುವಂಥ ಪ್ಲ್ಯಾನ್ಸ್ ಇರೋದು. ಸೊ ಹಾಗಾಗಿ ಡಬ್ಬಿಂಗ್ ಎಲ್ಲ ಆಲ್ಮೋಸ್ಟ್ ಪ್ರೊಡಕ್ಷನ್ ಅವ್ರು ಅವರೇ, ಸಾರಿ ಡಿಸ್ಟ್ರಿಬ್ಯೂಟರ್ಸೇ ತೊಗೊಂಡಿದ್ರೆ ಅವರೇ ತೊಗೋತಾರೆ, ಇಲ್ಲ ಅಂದರೆ ನಾವು ಮಾಡಿಕೊಡ್ತೇವೆ. ಸೊ ಎರಡಕ್ಕೂ ರೆಡಿ ಇದ್ದೀವಿ. ಸೊ ಇಲ್ಲಿ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಅಲ್ಲಿ ಶುರು ಆಗುತ್ತೆ. ಕೇಳಬಾರ್ದು ಸರ್, ಬಜೆಟ್ಸ್ ಮಾತ್ರ ಕೇಳಲೇಬಾರ್ದು, ನಿಮಗೆ ತಲೆ ದಿಮ್ಮನ್ನುತ್ತೆ. ಸೊ ಏನು ಹೆಚ್ಚಿಗೆ ಏನೂ ಖರ್ಚು ಮಾಡಿಲ್ಲ, ಎಷ್ಟು ಬೇಕೋ ಅಷ್ಟು ನೀಟಾಗಿ ಖರ್ಚು ಮಾಡಿದ್ದೀವಿ ಅಷ್ಟೇ. ಸರ್ ಇಲ್ಲಿ 2 ವಿಚಾರ ಇದೆ ಸರ್. ಒಂದು, ಜನ ಸಿನಿಮಾಗೆ ಬರ್ತಿಲ್ಲ ಅನ್ನೋದು ಆಯ್ತಾ, ಅದಕ್ಕೆ ಎಷ್ಟೊಂದು ರೀಸನ್ಸ್ ಇದೆ ಆಯ್ತಾ. ಕಂಟೆಂಟ್ ಚೆನ್ನಾಗಿಲ್ಲ ಅಂತ ಹೇಳಬೇಕು ಅಂದರೆ ಕಂಟೆಂಟ್ನ ಫಸ್ಟ್ ನೋಡಬೇಕು ಜನ. ಕಂಟೆಂಟ್ನ ನೋಡ್ಬೇಕಂದ್ರೆ ನಾನು ಕಂಟೆಂಟ್ನ ಜನಕ್ಕೆ ಕಳಿಸಿರ್ಬೇಕು ಮುಂಚೆ. ಸೊ ಇಲ್ಲಾಗಿದ್ದು ಗೊಂದಲಗಳು ಅದೇ. ನಮಗೆ ಲಾಸ್ಟ್ ಟೈಮ್ ಅಷ್ಟು ಗ್ಯಾಪ್ ಸಿಗಲೇ ಇಲ್ಲ. ತುಂಬ ರಶಲ್ಲಿ ನಾವು ಡೇಟ್ ಫಿಕ್ಸ್ ಮಾಡಿದ್ವಿ, ಮುಂದೆ ಹೋದ್ರೆ ಥಿಯೇಟರ್ ಸಿಗಲ್ಲ, ದೊಡ್ಡ ಸಿನಿಮಾ ಇದೆ, ಅದಿದೆ ಇದಿದೆ ಅನ್ಕೊಂಡು. ಸೊ ಆ ರಶಲ್ಲಿ ಬರಬೇಕಾದ್ರೆ ನಮ್ಗೆ ಹೊರಟಿದ್ದು, ಹೌದು ನಾನು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಅಂತ, ಈ ಸಿನಿಮಾ ಯಾಕೆ ನಾನು ನೋಡಬೇಕು ಥಿಯೇಟರ್ಗೆ ಅಂತ ಅವ್ರಿಗೆ ಅರ್ಥನೇ ಆಗಿಲ್ಲ. ಸೊ ಅದನ್ನು ಅರ್ಥ ಮಾಡಿಸ್ಬೇಕು ಅಂತಲೇ ನಾವು ಟೈಮ್ ತೊಗೊಂಡು ಮುಂದಕ್ಕೆ ಬಂದದ್ದು. ಸೊ ಈಗ ಆ ನಿಟ್ಟಲ್ಲೇ ನಾವೊಂದು ಕಂಪ್ಲೀಟ್ ರೋಡ್ ಮ್ಯಾಪ್ ಹಾಕಿ ಜನರ ಹತ್ರ ಹೋಗಿ ಈ ಕಂಟೆಂಟ್ನ ನೀವು ಯಾಕೆ ನೋಡಬೇಕು ಅನ್ನೋದನ್ನ ಪ್ರಶ್ನಿಸ್ತಾ ಇದ್ದೀವಿ. ಸೊ ಅಲ್ಲಿಂದ ಬರ್ತಾರೆ ಅನ್ನೋಂಥ ಒಂದು ಕಾನ್ಫಿಡೆನ್ಸ್ ಇದೆ. ಸೊ ಮುಖ್ಯವಾಗಿ ಅದೊಂದಕ್ಕೋಸ್ಕರ ನಾವು ಮುಂದಕ್ಕೆ ಬಂದದ್ದು ಅಷ್ಟೇ. ಇವ್ರ ಹೆಸರು ಶಿವಸೇನಾ ಅಂತ. ಸಲಗ, ಭೀಮಾ, ಸಿಟಿ ಲೈಟ್ಸ್ ಅದೆಲ್ಲರ ಸಿನಿಮಾಟೋಗ್ರಫರ್ ಇವರೇ. ಎಲ್ಲ ಹಿಟ್ ಸಿನಿಮಾಗಳನ್ನ ಕೊಟ್ಟಿರೋದು ಅವರೆಲ್ಲ. ಸ್ವಲ್ಪ ನಮ್ಮ ಸಿನಿಮಾಗೂ ಆಗಿ ನಮ್ಮ ಸಿನಿಮಾನು ಹಿಟ್ ಆಗಲಿ ಅಂತ. ಸೊ ಶಿವಸೇನಾ ಅವರು ಸಿನಿಮಾಟೋಗ್ರಫರ್. ನನ್ನ ಫೇವ್ರೇಟ್ DOP ಅವರು. ಒಂದು ಸಿನಿಮಾ ಮಾಡೋದಕ್ಕೆ ಒಬ್ಬ ಹೀರೋ ಹೀರೋಯಿನ್ ಎಷ್ಟು
ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಥವಾ ಡೈರೆಕ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಟೆಕ್ನಿಕಲ್ ಟೀಮ್ ಕೂಡ ತುಂಬ ಮ್ಯಾಟ್ರ್ ಆಗುತ್ತೆ. ಅದನ್ನು ನಾನು ಕಲ್ತಿದ್ದು ಶಿವು ಸೆಟ್ಸಲ್ಲಿ ಇರಬೇಕಾದ್ರೆ. ಯಾಕೆಂದರೆ ನಾವು ಒಂದು ಕಡೆ ಕಡಿಮೆ ಬಜೆಟ್ಸಲ್ಲಿ ಯಾವ ಕ್ಯಾಮ್ರಾ ಯೂಸ್ ಮಾಡ್ತೀವಿ, ಯಾವ ಇದು ಯೂಸ್ ಮಾಡ್ತೀವಿ ಅನ್ನೋದಕ್ಕಿಂತ ಪ್ರತಿಯೊಂದು ಶಾರ್ಟನ್ನು ನಾವು ಇನ್ನೊಂದು ರೀತಿಯಲ್ಲಿ ಹೆಂಗೆ ಮಾಡಬಹುದು, ಯಾವುದನ್ನ ಯಾವ ಆ್ಯಂಗಲಲ್ಲಿ ತೊಗೊಂಡ್ರೆ ಅಥವಾ ಯಾವ ಲೈಟಿಂಗಲ್ಲಿ ತೊಗೊಂಡ್ರೆ ಪ್ರತಿಯೊಂದನ್ನು ಸಂಜೆ ಆದರೆ ಡಿಸ್ಕಸ್ ಮಾಡಿ ಏನು ಲೊಕೇಶನ್ಸ್ನ ಲಾಕ್ ಮಾಡಿ ಅದಾದಮೇಲೆ ಹೋಗಿ ಬೆಳಗ್ಗೆನೆ ಅದನ್ನ ಸೆಟ್ ಮಾಡಿ ಕೊಡ್ತಾ ಇದ್ದಂಥವ್ರು ನಮ್ಮ DOP. ಸೊ ಇವರಿಬ್ಬರು ಇಲ್ಲ ಅಂದಿದ್ರೆ ಈ ಸಿನಿಮಾ ಇಷ್ಟು ಗ್ರ್ಯಾಂಡಿಯರ್ ಆಗಿ ಬರ್ತಾ ಇದೆ. ಸೊ ಅದಕ್ಕೆ ಕಾರಣ ಇವರಿಬ್ಬರು. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದೆಮ್. ಎಲ್ಲ ನಮ್ಮ ಪ್ರೊಡ್ಯೂಸರ್ ಸರ್ ತಿಳಿಸಿದ್ರು. ಇಲ್ಲ, ಒಂದು ಖುಷಿ ಇದೆ ಈ ಸಿನಿಮಾದಲ್ಲಿ ನಾನು ಭಾಗವಾಗಿದ್ದು ಕೆಲಸ ಮಾಡಿದ್ದು. ಆ ಜಾಗದ ವೈಭವನ ತುಂಬ ಚೆನ್ನಾಗಿ ಚಿತ್ರೀಕರಿಸಲಾಗಿದೆ ಈ ಸಿನಿಮಾದಲ್ಲಿ. ಖುಷಿ ಇದೆ. ಫೈನಲಿ ಈ ಇದ್ದಿದ್ದ ಸಮಯದಲ್ಲಿ ಕ್ವಾಲಿಟಿಗೋಸ್ಕರ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದೀವಿ ಟೀಮ್ ಕಡೆಯಿಂದ. ಸತತವಾಗಿ ಒಂದು 70 days ಶೂಟ್ ಮಾಡಿದ್ದೀವಿ ಸರ್. ಚೆನ್ನಾಗಿ ನಗ್ನಗ್ತಾನೆ ಇರ್ತಿದ್ವಿ ಸರ್ ಪ್ರತಿ ಸಲ. ಹೌದು, ಅಂದ್ರೆ ಕ್ಯಾಮ್ರಾಮನ್ ಅಂದ್ರೆ ತುಂಬಾ ಸೀರಿಯಸ್ ಆಗಿರ್ತಾರೆ ಹಿಂದೆಗಡೆ ಅನ್ನೋದೊಂದು ಇರುತ್ತಲ್ಲ ಸರ್. ನಾವು ಮುಂದೆಗಡೆ ಸೀರಿಯಸ್ ಇಲ್ಲ ಅಂತ ತೋರಿಸ್ಕೊಟ್ವಿ ಅಷ್ಟೇ. ನಗ್ನಗ್ತಾ ಇರ್ತೀವಿ ಎಲ್ಲರೊಟ್ಟಿಗೆ ಅಂತ. ಸರ್, ಈ ಸಿನಿಮಾದಲ್ಲಿ ಮೊದಲು ಕಂಟೆಂಟ್ ತುಂಬಾ ಸ್ಟ್ರಾಂಗ್ ಆಗಿತ್ತು. ನಾನು ಕೇಳಿದಾಗ ತುಂಬಾ ಖುಷಿ ಆಯ್ತು. ಈ ತರದ ಒಂದು ಸಿನಿಮಾ ಮಾಡ್ಬೇಕು ಅನ್ನೋದು ನನ್ನ ಕನಸಾಗಿತ್ತು, ಅದು ನನಸಾಗಿದೆ. ಮತ್ತೆ ಆ ಜಾಗ, ಆ ಪ್ರತಿ ಸಲ ಜಾಗ ಅದರದ್ದೇ ಆದಂತ ಒಂದು ರಿಯಾಕ್ಷನ್ಸ್ ಕೊಡ್ತಾ ಇರುತ್ತೆ. ಅದು ನನಗೆ ಹೊಸ್ದಾಗಿ ಕಂತ ಶುರು ಆಯ್ತು. ಅದನ್ನ ಫ್ರೇಮಿಂಗ್ ಮಾಡಿದ್ದು ತುಂಬಾ ಚಾಲೆಂಜಸ್, ತುಂಬಾ ಸಮಯ ಸ್ಪೆಂಡ್ ಮಾಡಿದ್ವಿ. ಈ ಟೈಮಲ್ಲೇ ಶೂಟ್ ಮಾಡಬೇಕು ಅನ್ನೋದು ಡೈರೆಕ್ಟರ್ ಕಡೆಯಿಂದ, ಟೀಮ್ ಕಡೆಯಿಂದ ಡಿಸ್ಕಸ್ ಆಗಿ ಪ್ರತಿಯೊಂದು ಹಂತದಲ್ಲೂ ವೆಯ್ಟ್ ಮಾಡಿ ಶಾರ್ಟ್ಸ್ನ ಟೇಕಿಂಗ್ ತಗೊಂಡಿದ್ವಿ. ನೀವು ಆಲ್ರೆಡಿ ದೊಡ್ಡ ಬಿಗ್ ಹಿಟ್ ಕೊಟ್ಟಿದ್ದೀರಾ, ಬಟ್ ಈ ಕರಾವಳಿ ಕಂಟೆಂಟ್ ಜೊತೆ ಕೆಲಸ ಮಾಡೋದು ಡಿಫರೆನ್ಸ್ ಏನಿತ್ತು? ಬೇರೆ ಕಂಟೆಂಟ್ಗೂ ಈ ಕಂಟೆಂಟ್ ಜೊತೆ ಕೆಲಸ ಮಾಡೋದು ಸರ್ ತುಂಬಾ ಡಿಫ್ರೆನ್ಸ್ ಇದೆ ಸರ್. ನನಗೆ ಮೊದಲು ಅದು ತುಂಬಾ ಎಕ್ಸೈಟ್ ಆಗೋ ವಿಚಾರ ಏನು ಅಂದ್ರೆ, ಕತೆ ಮುಖಾಂತರ ಆ ಜಾಗನ ಎಕ್ಸ್ಟಾಬ್ಲಿಷ್ಮೆಂಟ್ ಮಾಡೋದೇ ತುಂಬಾ ಹೊಸದಾಗಿತ್ತು. ಮತ್ತೆ ಆ ಪಾತ್ರಗಳ ಬಿಹೇವಿಯರ್ ತುಂಬಾ ಹೊಸದಾಗಿ, ಮತ್ತೆ ಆ ಭಾಷೆ, ಆ ಜಾಗ, ಆ ಜನ, ಅದನ್ನ ಫ್ರೇಮಿಂಗ್ ಮಾಡೋದೇ ನನಗೆ ಪ್ರತಿ ಸಲ ವಸ್ತು. ಒಬ್ಬ ಸಿನಿಮಾಟೋಗ್ರಾಫರ್ಗೆ ಜಾಗನೇ ಫಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಕತೆ ಕೇಳ್ತಾ ಅದರಲ್ಲಿ ಎಷ್ಟು ಚೆನ್ನಾಗಿ ನಾವು ಫ್ರೇಮಿಂಗ್ ಮಾಡ್ತೀವಿ ಅಂತ. ಇದರಿಂದ ಇವಾಗ ಮಲಯಾಳಂ ಅಲ್ಲಿ ಒಂದಿಷ್ಟು DOPಗಳು ಅವ್ರ ಜಾಗನ ಚೆನ್ನಾಗಿ ತುಂಬಾ ಎಕ್ಸ್ಟಾಬ್ಲಿಷ್ಮೆಂಟ್ ಮಾಡ್ತಾರೆ. ನಾವು ನಮ್ಮ ಜಾಗನ ಆ ಟೈಮಲ್ಲಿ ಸೆರೆ ಹಿಡಿಬೇಕಲ್ಲ ಸರ್, ಅದೊಂದು ತುಂಬಾ ಹೊಸ ವಿಷಯ ಅದು ನನಗೆ. ಥ್ಯಾಂಕ್ ಯು ಸರ್.